ವೀಕ್ಷಕರೇ ನಮಸ್ಕಾರ. ದಿನಾಂಕ 31/3/2024 ಈ ವಾರದ ಒಂದು ವೀಕ್ಲಿ ರಿಪೋರ್ಟ್ ಏನಾಗಿದೆ ಅಂತೇಳಿ ನೋಡೋಣ. ಈ ವಾರದಲ್ಲಿ ಹೈಯೆಸ್ಟ್ ಎಷ್ಟಾಗಿದೆ ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಫಾಲೋ ಮಾಡಿಕೊಂಡು ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋಣ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಡೈಲಿ ಅಪ್ಡೇಟ್ಸ್ಗಾಗಿ ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಾರ ಚನ್ನಗಿರಿಯಲ್ಲಿ ಗರಿಷ್ಠ ಬೆಟ್ಟೆಯ ಬೆಲೆ 35,049 ರೂಪಾಯಿಗಿರುತ್ತದೆ. ದಿನಾಂಕ 30/3 ಆಗಿರುತ್ತದೆ. ಇನ್ನು ಶಿವಮೊಗ್ಗದಲ್ಲಿ ಬೆಟ್ಟೆಯ ಗರಿಷ್ಠ ಬೆಲೆ 52,699 ರೂಪಾಯಿಗಿರುತ್ತದೆ. ದಿನಾಂಕ 25/3. ಇನ್ನು ಶಿರಸಿಯ ಬೆಟ್ಟೆಯ ಗರಿಷ್ಠ ಬೆಲೆ 44,561 ರೂಪಾಯಿಗಿರುತ್ತದೆ. ದಿನಾಂಕ 29/3 ಆಗಿರುತ್ತದೆ. ಸಿದ್ದಾಪುರದಲ್ಲಿ ಬೆಟ್ಟೆಯ ಗರಿಷ್ಠ ಬೆಲೆ 41,100 ರೂಪಾಯಿಗಿರುತ್ತದೆ. ದಿನಾಂಕ 28/3. ತೀರ್ಥಹಳ್ಳಿಯಲ್ಲಿ ಬೆಟ್ಟೆಯ ಗರಿಷ್ಠ ಬೆಲೆ 52,699 ರೂಪಾಯಿಗಿರುತ್ತದೆ. ದಿನಾಂಕ 25/3. ಇನ್ನು ಯಲ್ಲಾಪುರದಲ್ಲಿ ಗರಿಷ್ಠ ಬೆಲೆ 43,289 ರೂಪಾಯಿಗಿರುತ್ತದೆ. ದಿನಾಂಕ 28/3. ಈಗ ರಾಶಿಯ ವಾರದ ಗರಿಷ್ಠ ಬೆಲೆ ಎಷ್ಟಾಗಿದೆ ಅಂತೇಳಿ ನೋಡೋಣ. ಮೊದಲನೇ ಮಾರುಕಟ್ಟೆ ಚನ್ನಗಿರಿಯಲ್ಲಿ ರಾಶಿಯ ಗರಿಷ್ಠ ಬೆಲೆ 49,000 ಆಗಿರುತ್ತದೆ. ದಿನಾಂಕ 25/3. ಇನ್ನು ಚಿತ್ರದುರ್ಗದಲ್ಲಿ ರಾಶಿಯ ಗರಿಷ್ಠ ಬೆಲೆ 47,189 ರೂಪಾಯಿ ಆಗಿರುತ್ತದೆ. 28/3. ಇನ್ನು ಹೊಳಲ್ಕೆರೆಯಲ್ಲಿ ರಾಶಿಯ ಗರಿಷ್ಠ ಬೆಲೆ 48,829 ರೂಪಾಯಿ ಆಗಿರುತ್ತದೆ. ದಿನಾಂಕ 27/3. ಇನ್ನು ಹೊನ್ನಾಳಿಯಲ್ಲಿ ರಾಶಿಯ ಗರಿಷ್ಠ ಬೆಲೆ 48,555 ರೂಪಾಯಿ ಆಗಿರುತ್ತದೆ. ದಿನಾಂಕ 27/3. ಇನ್ನು ಯಲ್ಲಾಪುರದಲ್ಲಿ ರಾಶಿಯ ಗರಿಷ್ಠ ಬೆಲೆ 54,669 ರೂಪಾಯಿ ಆಗಿರುತ್ತದೆ. ದಿನಾಂಕ 25/3. ಕೊಪ್ಪದ ರಾಶಿಯ ಗರಿಷ್ಠ ಬೆಲೆ 48,629 ರೂಪಾಯಿ ಆಗಿರುತ್ತದೆ. ದಿನಾಂಕ 27/3. ಇನ್ನು ತೀರ್ಥಹಳ್ಳಿಯಲ್ಲಿ ರಾಶಿಯ ಗರಿಷ್ಠ ಬೆಲೆ 49,200 ರೂಪಾಯಿ ಆಗಿರುತ್ತದೆ. 25/3. ಇನ್ನು ಸೊರಬದಲ್ಲಿ ರಾಶಿಯ ಗರಿಷ್ಠ ಬೆಲೆ 48,409 ರೂಪಾಯಿ ಆಗಿರುತ್ತದೆ. ದಿನಾಂಕ 25/3. ಶಿವಮೊಗ್ಗದಲ್ಲಿ ರಾಶಿಯ ಗರಿಷ್ಠ ಬೆಲೆ 47,709 ರೂಪಾಯಿ ಆಗಿರುತ್ತದೆ. ಇನ್ನು 25/3. ಶಿರಸಿಯಲ್ಲಿ ರಾಶಿಯ ಗರಿಷ್ಠ ಬೆಲೆ 47,799 ರೂಪಾಯಿ ಆಗಿರುತ್ತದೆ. ದಿನಾಂಕ 25/3. ಸಿದ್ದಾಪುರದಲ್ಲಿ ರಾಶಿಯ ಗರಿಷ್ಠ ಬೆಲೆ 46,599 ರೂಪಾಯಿ. ದಿನಾಂಕ 27/3. ಇನ್ನು ಭೀಮ್ ಸಮುದ್ರದಲ್ಲಿ ರಾಶಿಯ ಗರಿಷ್ಠ ಬೆಲೆ 47,502 ರೂಪಾಯಿ ಆಗಿರುತ್ತದೆ. ದಿನಾಂಕ 25/3. ತುಮಕೂರಿನಲ್ಲಿ ರಾಶಿ ಗರಿಷ್ಠ ಬೆಲೆ 47,500 ರೂಪಾಯಿ ಆಗಿರುತ್ತದೆ. ದಿನಾಂಕ 30/3. ವೀಕ್ಷಕರೇ ಈ ವಾರದ ಅಡಿಕೆಯ ಗರಿಷ್ಠ ಬೆಲೆ. ವೀಕ್ಷಕರೇ ಇನ್ನು ಡೈಲಿ ಅಡಿಕೆಯ ಬೆಲೆ ತಿಳಿಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.